ಸೊ ನನ್ನ ವಿದ್ಯಾರ್ಥಿ ಬಳಗದವರೇ, ವೃಂದದವರೇ ಹಾಗೂ ಈ ಚಾನಲನ್ನು ಆಸಕ್ತಿಯಿಂದ ನೋಡುತ್ತಿರುವಂಥ ನನ್ನ ವೀಕ್ಷಕರೇ, ಇದರಲ್ಲಿ ಒಂದು ಸಣ್ಣ ಬದಲಾವಣೆ. ಫನ್ನಿ ಜೋಕ್ಸ್ ವರ್ಡ್ಸ್ ಅಂದರೆ ತಮಾಷೆಯಾಗಿ ಬರುವಂಥದ್ದು. ತಮಾಷೆಗೋಸ್ಕರ ಅವರೊಂದು ನಗೆಹನಿ ಅಂತ ಹೇಳ್ಬೋದು, ಅಥವಾ ಹಾಸ್ಯ. ಸೊ ಟೀಚರ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ರೀಡ್ ದಿ ಆ್ಯಂಡ್ ನೋಟ್ ದಿ ಫಾಲೋವಿಂಗ್ ವರ್ಡ್ಸ್ ಆ್ಯಂಡ್ ರೈಟ್ ದಿ ಪ್ರಾಪರ್ ಪ್ರೊನೌನ್ಸಿಯೇಷನ್ ಇನ್ ಕನ್ನಡ. ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಇರುವಂಥ ಶಬ್ದಗಳಿಗೆ ಉಚ್ಚಾರ ಮಾಡಿ. ಸೊ ಕ್ವಶನ್ಸ್. ಸೊ ಅಲ್ಲಿ ಇದು ಜಸ್ಟ್ ಒಂದು ಜೋಕ್ ಅಷ್ಟೆ. ಅದಕ್ಕೆ ಈ ರೀತಿ ಬರೆದಿದ್ದಾರೆ, ಕ್ಯೂಯೆಸ್ಟ್ ಅಯಾನ್ಸ್, QUES ಕ್ಯೂಯೆಸ್ಟ್ ಅಯಾನ್ಸ್ ಅಂತ ಬರೆದಿದ್ದಾರೆ. ಫಂಕ್ಷನ್ಸು FUN ಫನ್, ಸಿಟ್ ಅಯಾನ್ಸ್, ಫನ್ ಸಿಟ್ ಅಯಾನ್ಸ್ ಅಂತಾರೆ. ಸ್ಟೇಷನ್, ಸ್ಟೇಟ್ ಅಯಾನ್. ಡಾಟರ್, ಡೌಗ್ ಹಟರ್. ಸೊ DAUG ಅಂದರೆ ಡೌಗ್ ಗೊತ್ತಾಗ್ತದೆ, GHD ಅಂದರೆ ಹಟರ್ ಅಂತ ಬರ್ತಿದ್ದಾರೆ. ಸೊ ಲಾಫಿಂಗ್, LAUG ಲಾಗ್. ಹಿಂಗ್, HING. ಲಿಸನ್, ಲೀಸ್ಟನ್ ಟೊಮೆ. ಲಿಸನ್ ಟು ಮೀಗೆ ಅವರು ಅದನ್ನು ಟೊಮೆ ಅಂತ ಹೇಳಿದ್ದಾರೆ. ಅಂದರೆ ಅವರು ಆ ಥರ ಬರೆದಿದ್ದಾರೆ ಅಷ್ಟೇ, ಜಸ್ಟ್ ಫಾರ್ ಎ ಜೋಕ್. ಪಿಕ್ಚರ್ ಟ್ಯೂಬ್, ಪಿಕ್ ಟ್ಯೂರ್, ಟ್ಯೂಬೆ. ವೇಟೇಜ್, ಇಘಟಾಗೆ ಓರೆ. ಟಾಕಿಂಗ್ ಮೋರ್, ಟಾಲ್ ಕಿಂಗ್ ಮೋರೆ, ಟಾಲ್ ಕಿಂಗ್ ಮೋರೆ. ವೆಜಿಟೇಬಲ್, ವೇಗೇತ ಬಲೆ. ಎಲಿಫೆಂಟ್, ಇಲಿಪ್, ELEP ಅಂದರೆ ಎಲಿಪ್ ಆಗ್ತದೆ. ಎಲಿಪ್ ಹಂಟ್. ಸೊ ಎಲಿಪ್ ಹಂಟ್. ಗ್ರೇಟ್ಫುಲ್, ಗ್ರೇಟ್ ಅಂದರೆ ಒಂದು. ಸೊ ಗ್ರಾಟೆಫ್ ಉಲ್ ಅಂತ ಬರ್ತಿದೆ ಇಲ್ಲಿ. ಮನಿ ಮೈಂಡ್, ಮೊನೆಯ ಇಂಡ್, MIND, ಮೊನೆಯ ಇಂಡ್. ಸೊ ಇಲ್ಲಿ ಈ ಥರದ್ದೊಂದು ಜಸ್ಟ್ ಬಾರಿ ಚೇಂಜ್ ಅಷ್ಟೇ. ಇದರಲ್ಲಿ ಜಾಸ್ತಿ ಶಬ್ದಗಳು ಇಲ್ಲ. 3, 4, 5, 6, 7, 8, 9, 10, 11, 12, 13 ಶಬ್ದಗಳಲ್ಲಿ ಕೊಡಲಾಗಿದೆ ಅಷ್ಟೇ. ಇದರಲ್ಲಿ ನಿಮಗೆ ಈ ಇಂಗ್ಲೀಷಲ್ಲಿ ಬರುವಂಥ ಈ ಶಬ್ದಗಳು ನಿಮಗೆ ಎಲ್ಲ ಗೊತ್ತಿರುವಂಥದ್ದೇ ಇದೆ. ಇದರಲ್ಲಿ ಯಾವುದು ನಿಮಗೆ ಕಷ್ಟ ಶಬ್ದಗಳು ಯಾವುದೂ ಇಲ್ಲ. ಎಲ್ಲ ಸರಳವಾಗಿ ಸಿಂಪಲ್ಲಾಗಿ ಇದನ್ನು ಕೊಡಲಾಗಿದೆ. ಇದರಲ್ಲಿ ನಿಮಗೆ ಕಷ್ಟ ಶಬ್ದ ಅಂತ ಯಾವುದು ಇದೆ, ಯಾವುದೂ ಇಲ್ಲ. ಎಲ್ಲ ನಿಮಗೆ ಬಂದಿರುವಂಥದ್ದೇ ಶಬ್ದಗಳು. ಸೊ ಲಿಸನ್ ಟು ಮೀ ಅಂತ ಹೇಳಿದರೆ ನಾನು ಹೇಳೋದನ್ನು ಕೇಳಿ ಎಂಬ ಅರ್ಥ. ಪಿಕ್ಚರ್ ಟ್ಯೂಬ್, ಪಿಕ್ಚರ್ ಅಂದರೆ ಫಿಲಮ್, ಇಲ್ಲಿ ಟ್ಯೂಬ್. ಸೊ ವೆಯ್ಟೇಜ್ ಓರ್, ವೆಯ್ಟ್ ಅಂದರೆ ತೂಕ ಮಾಡುವಂಥ, ವೆಯ್ಟೇಜ್ ಓರ್. ತೂಕದ ಪ್ರಶ್ನೆ ಬರ್ತದೆ ಅಲ್ಲಿ. ತೂಕದಲ್ಲಿ ವೆಯ್ಟ್ ಮಾಡುವಂಥದ್ದು. ಅಲ್ಲಿ ಇಗಟಾಗಿ ಓರಿ ಅಂತ ಬಂದಿದ್ದಾರೆ. ಸೊ ಇಲ್ಲಿಗೆ ಈ ಪದದಲ್ಲಿ ಇರುವಂತಹ ಫನ್ನಿ ಜೋಕ್ಸ್ ವರ್ಡ್ಸ್ ಆಯಿತು. ಕೊನೆಯಲ್ಲಿ ಇಲ್ಲಿ ಗಾದೆ ಬರೆಯಲಾಗಿದೆ, ಹೆಣ ಸುಟ್ಟಾಗ ಹಪ್ಪಳವನ್ನು ಸುಟ್ಟು ತಿಂದಂತೆ. ಅಂದರೆ ಅದರ ಬಗ್ಗೆ ಅವರಿಗೆ ಯಾವುದೇ ಒಂದು ಸ್ಥಿತಪ್ರಜ್ಞೆ ಅಂತ ಹೇಳ್ತಾರೆ. ಯಾವುದರ ಬಗ್ಗೆ ಅವರಿಗೆ ಏನು ಅವರಿಗೆ ಅನಿಸೋದೇ ಇಲ್ಲ. ಯಾರ್ದೋ ಜೀವ ಹೋದರೂ ಅಥವಾ ಅಲ್ಲಿ ದಹನ ಆಗಿರ್ಬೋದು,
ಆ ದಹನ ಆದಂಥ ಅಲ್ಲಿ ಹಪ್ಪಳವನ್ನು ಸುಟ್ಟು ತಿನ್ನುವವರು ತಿಂದಂತೆ ಕೆಲವರು ವರ್ತನೆ ಇರುತ್ತದೆ ಎಂಬುದಾಗಿ ಇದರ ಅರ್ಥ. ಸೊ ಇದನ್ನು ಇಲ್ಲಿಗೆ ಈಗಿನ ಈ ಪುಟ ಆಯಿತು. ಸೊ ನಿಮಗೆಲ್ಲರಿಗೂ ವಂದನೆಗಳೊಂದಿಗೆ ಬಾಯ್ ಬಾಯ್.